ಪ್ಲೈನ್ ಬ್ಲೌಸಸ್ಸೇ ಎಲ್ಲ ಮಾಡಿದೆ. ನಿಮಗೆ ಏನು ಇವ್ರು ಯಾವಾಗಲೂ ತೋರಿಸಿ ಏನು ಸ್ಟಿಚ್ ಮಾಡಿಬಿಟ್ಟೆ 5-3 ಆಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಹೇಳ್ದಲ್ವ, ನೆನ್ನೆ ಎಲ್ಲ ಕೆಲವೊಂದು ಬಟ್ಟೆನ ಎಲ್ಲನೂ ಕಟ್ ಮಾಡಿದೆ, ಎಲ್ಲನೂ ಆಯ್ತಲ್ವ. ಅದನ್ನು ಇವಾಗ ಮೊನ್ನೆ ಕಟ್ ಮಾಡಿದೆ. ಅವುಗಳನ್ನ ಇವಾಗ ನಾನು ಸ್ಟಿಚ್ ಮಾಡಬೇಕು. ಇನ್ನು ನಾಳೆ ಕೊಡಬೇಕಾಗಿರೋದಲ್ವ. ಇನ್ನು ಮತ್ತೆ ಅವರು ಅಂತ ಹೇಳ್ತಾರೆ, ಹೊಲಿಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡಿ ಮುಂದಗಡೆ ಹಾಕ್ಕೊಂಡಿದ್ದೀನಿ ನೋಡಿ. ಇವುಗಳನ್ನ ಇವತ್ತು ಸ್ಟಿಚ್ ಮಾಡಬೇಕು. ಅಂದರೆ ಪ್ಲೈನ್ ಬ್ಲೌಸೇ, ಇನ್ನೇನು ಡಿಸೈನು ಆ ಥರ ಏನೋ ಸ್ಟಿಚ್ ಮಾಡೋದು ಇಲ್ವಲ್ಲ. ಅದಕ್ಕೋಸ್ಕರ ಪ್ಲೈನ್ ಬ್ಲೌಸಸ್ಸೇ ಆಗಿರೋದ್ರಿಂದ ಸುಮ್ಮನೆ ಬಫ್ ಇಡಬೇಕು ಅಷ್ಟೇ. ಇನ್ನು ಆ ಥರ ಆಗಿರೋದ್ರಿಂದ ಬೇಗನೆ ಸ್ಟಿಚ್ ಮಾಡಿಬಿಡ್ಬೋದು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇವಾಗ ಬಂದ್ಬಿಟ್ಟು 9:55 ಆಗೋಯ್ತು ಇವತ್ತು. ಇನ್ನು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಇನ್ನು ಅವ್ರಿಗೂ ರಜೆ ಇತ್ತು. ಇನ್ನು ಅವರು ಈಗ ಇದ್ದಾರೆ. ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಅಡುಗೆ ಮಾಡಿ ಅಲ್ಲಿ ಟೇಬಲ್ ಮೇಲೆಲ್ಲ ಇಟ್ಟು ಬಂದ್ಬಿಟ್ಟಿದ್ದೀನಿ. ಮಕ್ಕಳು ಎಲ್ಲನೂ ಹೋದ್ರು. ಅಂದರೆ ನಮ್ಮ ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ರಜೆ ಇರೋದಿಲ್ಲ, ಅವರು ಹೋಗ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಮಕ್ಕಳು ಹೋದರು ಬೆಳಗ್ಗೆನೆ. ಇವನ್ನ ನಾನು ಇವಾಗ ಬಟ್ಟೆ ಸ್ಟಿಚ್ ಮಾಡಿಬಿಡೋಣ, ಇವು ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ನೋಡಿ, ಐಬ್ರೋ ಮಾಡಿಸ್ಕೊಂಡೆ. ಮುಖನೇ ಒಂಥರ ಶೇಪ್ ಕಾಣಿಸ್ತಾ ಇತ್ತಿಲ್ಲ. ಐಬ್ರೋ ಮಾಡಿಸ್ಕೊಂಡ್ರೇ ನೋಡಿ ಅದೊಂಥರ ಲುಕ್ಕು ಬರುತ್ತೆ. ಇಲ್ಲ ಎಕ್ಸ್ಟ್ರಾಸು ಇದ್ದರೆ ಒಂಥರ ಕಾಣುತ್ತೆ ಆ ಥರ. ಹಾಗೆ ಏನಾದರೂ ನಾನು ಮಾಡಬೇಕು ಈ ಥರ ಅಂದರೆ ಮಾಡಿಬಿಡ್ಬೇಕು. ನೆಕ್ಸ್ಟು ಅಂದರೆ ಅದು ನೆಕ್ಸ್ಟ್ ಡೇ ಆಗಿಬಿಡತ್ತೆ. ಸರಿ ಅಂತ ಹೇಳ್ಬಿಟ್ಟು ಈ ಥರ ಬಂದಿದ್ದೀನಿ. ಇನ್ನು ಊಟ ಏನೂ ತಿಂದಿಲ್ಲ, ಕಾಫಿ ಕುಡಿಸ್ಬಿಟ್ಟು ಹಾಗೆ ಬಂದೆ. ಮತ್ತು ಹೋಗಿ ಅವರು ತಿಂದ್ಬಿಟ್ಟು ಹೋಗದೆ ಮತ್ತೆ ತಿನ್ನೋಣ ಅಂತ ಹೇಳಿಬಿಟ್ಟು ವಿಡಿಯೋ ಬಂದೆ. ಅಷ್ಟರೊಳಗೆ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದಲ್ಲ. ಹಾಗೆ ಈಗ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಮತ್ತೆ ಇನ್ನು ಅವೆಲ್ಲ ಹಾಗೆ ಇದ್ದೋಗ್ತವೆ, ಉಳಿದ್ಬಿಡ್ತವೆ. ಅದಕ್ಕೋಸ್ಕರ ಬಂದೆ. ಇನ್ನು ಸ್ಟಿಚ್ ಮಾಡೋಣ. ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಏನು ಅಂತ. ಹೇಗೆಲ್ಲ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಹೇಗೆ ಅಂತ ನೋಡೋಣ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ವೀಡಿಯೋಸು ಬರ್ತಾ ಇರುತ್ತೆ. ಹಾಗೆ ನನ್ನ ಲೈಫ್ ಸ್ಟೈಲು ಹೇಗಿರುತ್ತೆ ಏನು ಅಂತ ಅದನ್ನು ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ಈ ಥರ ಬ್ಲೌಸಸ್ಸು, ಡಿಸೈನ್ ಬ್ಲೌಸು, ಈ ಥರ ಎಲ್ಲ ಥರದ ವೀಡಿಯೋಸು ನನ್ನ ಚಾನಲ್ ಬರ್ತಾ ಇರ್ತವೆ, ನೋಡ್ತಾ ಇರಿ. ಬನ್ನಿ ಇವಾಗ ಸ್ಟಿಚ್ ಮಾಡೋಣ ಬಟ್ಟೆ. ನೋಡಿ ನಮ್ಮ ಚಿನ್ನ ಎಲ್ಲ ಹತ್ತಿದೆಯಾ ಕಾಂಪೌಂಡ್ ಮೇಲೆ. ಅಲ್ಲಿ ನಾಯಿ ಬರುತ್ತಂತೆ, ಅದಕ್ಕೋಸ್ಕರ ಕಾಲು ಕತ್ಕೊಂಡಿದೆ. ಅದನ್ನು ಬಂದರೆ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಬ್ಲೌಸ್ ಹೊಲಿದೆ. ಮಧ್ಯದಲ್ಲಿ ಒಬ್ಬರು ಐಬ್ರೋಗೂ ಬಂದರು, ಅದು ಆಯಿತು. ಏನೋ ಗಾಡಿ ಹೋಗ್ತಾಯಿದೆ, ಸರಿ ಸೌಂಡ್ ಬರುತ್ತೆ ಅಂತ ವಿಡಿಯೋಗೆ. ಮತ್ತು ನೋಡಿ, ಇದು ಪ್ಲೈನ್ ಬ್ಲೌಸ್ ಒಂದು ಸ್ಟಿಚ್ ಮಾಡಿದ್ದು ಆಯಿತು. ಮತ್ತು ಇನ್ನೊಂದಕ್ಕೂ ನೋಡಿ, ಅದಕ್ಕೂ ಥ್ರೆಡ್ ಎಲ್ಲ ಸುತ್ತಕೊಂಡು ಸ್ಲೀವ್ಸ್ಗೆ ಎಲ್ಲ ಮಾಡಿದೆ. ಮೇಲ್ಗಡೆಗೆ ಹೋಗಿ ಬರೋಣ, ಏನಾದರೂ ತಿನ್ನೋದು ಏನಾದರೂ ಮಾಡಿಕೊಂಡು ಅಂತ ಹೇಳಿ ಬಂದಿದ್ದೀನಿ. ನೋಡಿ ಈ ಥರ ಆಗ್ತಾಯಿದೆ ನನ್ನ ಕೆಲಸ. ಬೆಳಿಗ್ಗೆನೇ ಬ್ರಷ್ ಮಾಡಿ ಎಲ್ಲ ಆಯಿತು. ನೋಡಿ ನನ್ನ ಗಾರ್ಡನ್ ಎಲ್ಲ ತೋರಿಸ್ತೀನಿ ನಿಮಗೆ. ಏನು ಇವ್ರು ಯಾವಾಗಲೂ ತೋರಿಸ್ತಾರೆ ಅಂತ ಅಂದ್ಕೊತೀರೇನೋ. ಕೆಲವೊಬ್ಬರಿಗೆ ಇಷ್ಟ ಆಗುತ್ತಲ್ಲ. ನನ್ನ ಲೋಟಸ್ ನನಗೆ ತುಂಬ ಇಷ್ಟವಾದದ್ದು. ನೋಡಲ್ಲ, ನೋಡಿ ನಾನಿಲ್ಲಿ ಬರೋಷ್ಟರೊಳಗೆ ಹತ್ರ ಬರ್ತಾಯಿದೆ. ಕೇಳ್ತಿರಲ್ಲ ಇವರೇನು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಹೇಗೆ ಬರುತ್ತೆ. ಆದರೆ ಮೊದಲು ಹಾಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಕೋಳಿ ಸಾಕ್ತಾಯಿದ್ವಲ್ಲ, ಅವಾಗಲೂ ಅಷ್ಟೇ ಆಚೆ ಬರೋಷ್ಟೊಳಗೆ ಓಡಿ ಹತ್ರ ಬರೋದೆ. ಯಾಕೆ ಅಂದರೆ ಮೇವು ಏನಾದರೂ ಹಾಕ್ತಾರೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ಆ ಥರ ನೋಡಿ ಇದೂ ಅಷ್ಟೇ ಹಾಗೆ ಬರ್ತಾಯಿದೆ ಮಾತಾಡಿಸ್ಕೊಂಡು. ನೋಡು ಮಾತಾಡಿಸ್ತೈತೆ ಆ ಥರ. ಏನು ಇವರು ಈ ಥರ ಎಲ್ಲ ಹೇಳ್ತಾರೆ ಅಂತ ಅಂದ್ಕೊತೀರೇನೋ.
ಹಾಗೆ ನಾನು ಜನರಿಗಿಂತೂ ಈ ಥರ ಪ್ರಾಣಿಗಳ ಹತ್ರ ಮಾತಾಡಿದ್ರೇ ಬೆಸ್ಟ್ ಅಲ್ವಾ. ಅವುಗಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಜನರಿಗಾದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆ ಥರ ಬನ್ನಿ ಆಗ ಮೇಲೆ ಹೋಗೋಣ. ನಮ್ಮವರು ತಿಂದು ಹೊರಟೋಗಿದ್ದಾರೆ ಕೆಲಸಕ್ಕೆ. ಅಂದರೆ ಕೆಲಸ ಇವತ್ತಿಲ್ಲ, ಇನ್ನೇನಾದರೂ ಅಲ್ಲಿ ಶೆಡ್ ಹತ್ರ ಆ ಥರ ಎಲ್ಲಾದರೂ ಇದ್ದಿರ್ತಾರೆ. ಸರಿ, ನಾನು ಇನ್ನೂ ಅವರಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ, ಮತ್ತು ಐಬ್ರೋಗೆ ಬಂದಿದ್ರಲ್ಲ ಅವ್ರು ಯಾರು, ಅವ್ರ ಜೊತೆ ಮಾತಾಡ್ತಾಯಿದ್ದೆ. ಆವಾಗ ಹೊರಟೋಗಿದ್ದಾರೆ. ಬನ್ನಿ ನೋಡಿ ಮೇಲೆ ಇದೇ ಥರ ನನಗೆ ಹೂವಿನ ಗಿಡಗಳು ಈ ಥರ ಎಲ್ಲ ಅಂದರೆ ಇಷ್ಟ, ಅದಕ್ಕೋಸ್ಕರ. ಸರಿ, ಏನಾದರೂ ಸ್ವಲ್ಪ ತಿಂದು ಮತ್ತೆ ಕೆಳಗಡೆ ಹೋಗಿ ಬಟ್ಟೆ ಸ್ಟಿಚ್ ಮಾಡೋಣ. ಬಟ್ಟೆ ವಾಶ್ ಕೂಡ ಮಾಡಬೇಕಾಗಿತ್ತು, ಮಾಡೋಣ. ಸಾಯಂಕಾಲನೇ ಬಟ್ಟೆ ವಾಶ್ ಮಾಡೋದು, ಮೊದಲು ಬಟ್ಟೆನ ಸ್ಟಿಚ್ ಮಾಡಿಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು 5:03 ಆಗಿದೆ. 5 o'clock 3 minutes ಆ ಥರ. ನೋಡಿ 3 ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಯಿತು ಅಷ್ಟೇ. ಮಧ್ಯದಲ್ಲಿ ಎಲ್ಲ ಬರ್ತಾನೆ ಇದ್ದರು ಐಬ್ರೋಗೆ ಅಂತ. ಇವತ್ತು ಯಾಕೋ ಐಬ್ರೋಗೆ ಬರ್ತಾನೆ ಇದ್ದರು, ಅದಕ್ಕೋಸ್ಕರ ಎದ್ದು ಹೋಗಿ ಬರ್ತಾ ಇರಬೇಕಲ್ವ, ಅದಕ್ಕೆ ಅದೇ ಥರ ಆಗೋಯ್ತು. ನೋಡಿ ಈ ಥರ 3 ಬ್ಲೌಸಸ್ ಹೊಲಿದೆ. ಇದೊಂದು ಮತ್ತು ಇದು ಒಂದು. ನೋಡಿ ಸುಮ್ಮನೆ ಬಫ್ ಇಡೋಕ್ಕೆ ಹೇಳಿದರು, ಸುಮ್ಮನೆ ಆ ಥರ ಅದಕ್ಕೆ ಇಟ್ಟಿದ್ದೀನಿ. ಈ ಥರ ಆಯಿತು. ಇನ್ನೂ 2 ಇದ್ದಾವೆ, ಹೊಲಿದ್ರು ಇನ್ನೂ ಒಂದು ಹೊಲಿಬೋದು, ಮಕ್ಕಳು ಬರೋ ತನಕ ಇನ್ನೊಂದು ಹೊಲಿಬೋದು. ಇನ್ನೊಂದು ಹಾಗೆ ಇರುತ್ತೆ, ಫಿನಿಶ್ ಮಾಡಬೇಕು. ನಾಳೆಗಾದರೂ ಆಗಲಿ ಬೆಳಿಗ್ಗೆನೇ ಎದ್ದು, ನಾಳೆ ಸಂಡೇ ಅಲ್ವಾ, ಇನ್ನು ಅದು ಇದು ಮಾಡೋದಿರುತ್ತೆ. ನೋಡೋಣ ಯಾವ ಥರ ಆಗಿದ್ರೆ. ನೈಟಲ್ಲಾದರೂ ಸ್ಟಿಚ್ ಮಾಡಬೇಕು, ಇಲ್ಲ ಬೆಳಿಗ್ಗೆನಾದರೂ ಸ್ಟಿಚ್ ಮಾಡಬೇಕು. ಇವುಗಳನ್ನ ಎಷ್ಟು ಮಾತ್ರ ಆದರೂ ಆಗಿದ್ದಾವೆ. ಅವತ್ತು ಒಂದು 6-7 ಮೆಂಬರ್ಸ್ ಬಂದರು ಐಬ್ರೋಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಎದ್ದು ಹೋಗಿ ಹಾಗೆ ಇದೆಲ್ಲ ಮುಗೀತು. ಬನ್ನಿ ಇನ್ನು ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ. ಮತ್ತು ಊಟ ತಿನ್ನೋಕ್ಕೆ ಅಂತ ಹೋಗಿದ್ದೆ ಅಲ್ವಾ, ಊಟ ಎಲ್ಲ ತಿಂದ್ಕೊಂಡು ಬಂದಿದ್ದೆ. ನಮ್ಮ ಜೊತೆಗೆ ನಮ್ಮ ಚಿನ್ನೂ ಇಲ್ಲೇ ಮಲ್ಕೊಂಡಿದ್ದೆ. ಆ ಥರ ಎಲ್ಲ ಇನ್ನೊಂದು ಸ್ಟಿಚ್ ಆದರೂ ಮಾಡಿಬಿಡ್ತೀನಿ. ಮತ್ತು ಇನ್ನೊಂದು ಬೇಕಾದರೆ ಸಾಯಂಕಾಲ ಆಗಲಿ ಬೆಳಗ್ಗೆನೇ ಆಗಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅವತ್ತು ಬಂದ್ಬಿಟ್ಟು ಶನಿವಾರ, ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕಾಗಿತ್ತು. ಇನ್ನು ಭಾನುವಾರನೇ ಬರ್ತಾರೆ ಅಂತ ಅಂದ್ಕೊಂಡಿದ್ದು, ಅದಕ್ಕೋಸ್ಕರ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದೆ. ಮತ್ತು ಇನ್ನು ಸಾಯಂಕಾಲ ಊಟ ಅಡುಗೆ ಮಾಡಬೇಕು. ಇನ್ನು ಸರಿ ಅಂತ ಹೇಳಿಬಿಟ್ಟು ಅಡುಗೆಗೆ ಅಂತ ಹೋದರೆ ಮತ್ತೆ ಇರೋಕ್ಕೆ ಆಗಲಿಲ್ಲ. ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಡೋಣ ಅಂತ ಹೇಳಿಬಿಟ್ಟು ಸ್ನಾನ ಏನೋ ಮಾಡಿಕೊಂಡೆ. ಮತ್ತು ಹಿಂದೆನೇ ಅವರು ಬಂದರು, ಸರಿ ಅಂತ ಹೇಳ್ಬಿಟ್ಟು ಬೇಗನೆ ಅನ್ನನೂ ರಸಮ್ಮು ಮಾಡಿದೆ. ರಸಮ್ಮು ಗೊತ್ತಲ್ವ, ನಾರ್ಮಲಾಗಿ 1-2 ಅಂದರೆ ನಾವು ಎಷ್ಟು ರಸಮ್ ಜಾಸ್ತಿ ಮಾಡ್ತೀವಿ ಏನೋ ಅಂತ ನೋಡಿಕೊಂಡು ಟೊಮಾಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ, ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ರಸಮ್ ಅನ್ನೋದು ನಾನು ಒಂದು 5-6 ಟೊಮಾಟೊ ಆ ಥರ ಹಾಕ್ತೀನಿ. ಅದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಮತ್ತು ಸ್ವಲ್ಪ ಅದ್ರ ಜೊತೆಗೆ ಹುಣಸೆ ಹಣ್ಣು, ನಮಗೆ ಹುಳಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಇಸ್ಕಿ ಇಟ್ಕೊಂಡು ಇರಬೇಕು. ಮತ್ತು ಅದಾಗಿದ್ದಾದಮೇಲೆ ಇನ್ನು ಗೊತ್ತಲ್ವಾ, ಇದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಕರಿಮೆಣಸು, ಸ್ವಲ್ಪ ಮೆಂತ್ಯ, ಇಷ್ಟೊಂದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಅದನ್ನು ನುಣ್ಣಗೆ ಅಂದರೆ ತರಿಯಾಗಿ ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲ ಒರಳ್ಕಲ್ಲಿದ್ದರೆ ಒರಳಲ್ಲಾದರೂ ಜಜ್ಕೋಬೋದು. ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಇವಾಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಬಾಣಲೆನೋ ಇದು ಏನಾದರೂ ಇಟ್ಕೊಂಡು ಅದರದಲ್ಲಿ ಸ್ವಲ್ಪ ಆಯಿಲ್ನ ಸೇರಿಸಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ, ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿ ಅದನ್ನಷ್ಟೇ ಫ್ರೈ ಆದಮೇಲೆ ನಾವು ಈ ಬೆಳ್ಳುಳ್ಳಿ ಇದನ್ನೇ ಎಲ್ಲನೂ ಜಜ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ,
ಮತ್ತು ಜೀರಿಗೆ ಮೆಣಸು ಇದನ್ನೆಲ್ಲ ಅದನ್ನು ಸೇರಿಸಿ ಮತ್ತು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಿದ್ದಾದಮೇಲೆ ನಾವು ಟೊಮೊಟೊ ಹುಣಸೆಹಣ್ಣಿನ ರಸನ ಸೇರಿಸ್ಕೋಬೇಕು. ಅದನ್ನು ಹಾಕಿ ಎಲ್ಲನೂ ಕುದಿಸೋಕ್ಕೆ ಇಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಪೂಜೆಗೆ ಅಂತ ಇಟ್ಟಿದ್ದೀನಿ. ಇವಾಗ ಮತ್ತೆ ಬೇಳೆ ತೋರಿಸಿದ್ನಲ್ಲ, ಆ ಬೇಳೆ ಬಂದ್ಬಿಟ್ಟು ಅವರು ಗಂಜಿ ಬೇಕು ಅಂತ ಹೇಳಿದ್ರು, ಹೆಸರುಬೇಳೆ ಗಂಜಿ. ಅದಕ್ಕೋಸ್ಕರ ಹೆಸರುಬೇಳೆ ಗಂಜಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮಾಡಿದ್ದು. ಮತ್ತು ಅಷ್ಟರಲ್ಲಿ ನೋಡಿ ಇಲ್ಲಿ ಪೂಜೆಗೆ ಇನ್ನೇನು 8 ಗಂಟೆ ಆ ಥರ ಆಗೋಗಿತ್ತು. ಸರಿ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟೆ. ಸುಮ್ಮನೆ ಇದ್ದೋದೆ ಮತ್ತು ಇರೋಕ್ಕಾಗಲಿಲ್ಲ. ಸರಿ ಅಂತ ಸಿಂಪಲ್ಲಾಗಿ ಪೂಜೆನೂ ಮುಗಿಸಿದೆ. ಇದು ಕಷಾಯ ಬಂದ್ಬಿಟ್ಟು ಅವರು ಗಂಟ್ಲು ಕಿರಿಕಿರಿ ಆ ಥರ ಇದ್ದರೆ, ಇಲ್ಲ ತಲೆನೋವಿದ್ದರೆ ಅವರು ಕೇಳ್ತಾರೆ. ಕಷಾಯದ ನೀರಿನ ಜೊತೆಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ಹೆಸರುಬೇಳೆ ಪಾಯಸನೂ ಮಾಡ್ತಾಯಿದ್ದೀನಿ. ಗಂಜಿನೂ ಅಂತಾರೆ, ಪಾಯಸನೂ ಅಂತಾರೆ, ಆ ಥರ ಏನೂ ಇಲ್ಲ. ಹೆಸರುಬೇಳೆನ ಒಂದು ವಿಸಿಲ್ ತರಿಸ್ಕೊಂಬಿಟ್ಟು ಅದ್ರ ಜೊತೆಗೆ ನಾವು ಏನು ಬೇಕಂದರೆ ಸೇರಿಸ್ಕೋಬೋದು ಟೇಸ್ಟ್ಗೋಸ್ಕರ. ಅಂದರೆ ಏನು ಬೇಕು ಅಂದರೆ ಕಡಲೆಪಪ್ಪು ಮತ್ತು ಎಳ್ಳು ಮತ್ತು ಒಣಕೊಬ್ಬರಿ ಇಲ್ಲ ಗಸಗಸೆ ಇವುಗಳನ್ನ ಎಲ್ಲನೂ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲೂ ಸೇರಿಸಿ ಮತ್ತು ಬೆಲ್ಲ ಹಾಕಿ ಕುದಿಸಿದ್ರೆ ನಮಗೆ ಟೇಸ್ಟ್ ಅನ್ನೋದು ಸೂಪರಾಗಿ ಬರುತ್ತೆ. ಆ ಥರ ಅದಕ್ಕೆ ಘಮಕ್ಕೆ ಏಲಕ್ಕಿ ಸ್ವಲ್ಪ ಆ ಥರ ಹಾಕಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಬರೀ ಹೆಸರುಬೇಳೆನ ಕುದಿಸಿ ಮಾಡಿ ತಿನ್ನೋದಕ್ಕಿಂತನೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಲೂ ಸೇರಿಸ್ಕೋಬೇಕು, ಬರೀ ಅದನ್ನೇ ಅಲ್ಲ, ಆವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು. ಒಂದ್ಸಲ ಟ್ರೈ ಮಾಡಿ. ಈಗಾಗಲೇ ನೀವು ಯಾರಾದರೂ ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ದರೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ನೋಡಿ ರೆಸಿಪೀಸ್ನ ಎಲ್ಲನೂ ಸುಮಾರು ಶೇರ್ ಮಾಡಿದ್ದೀನಿ. ರೆಸಿಪೀಸು, ಬ್ಲೌಸ್ ಡಿಸೈನ್ಸು, ಕುಚ್ಚು ಡಿಸೈನ್ಸು, ಈ ಥರ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾಯಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ನಿಮಗೆ ಯಾವ ಥರ ಎಲ್ಲ ಬೇಕು, ಮುಖವಾಡ ಡೆಕೋರೇಷನ್ನು, ಆ ಥರ ಹಾರಗಳು, ತುಂಬ ಸ್ಯಾರಿ ಉಡೋದು ತುಂಬಾ ವಿಡಿಯೋಸನ್ನು ಹಾಕಿದ್ದೀನಿ. ಒಂದ್ಸಲಿ ಹಿಂದ್ಗಡೆ ಹೋಗಿ ಚೆಕ್ ಮಾಡಿ ನೋಡಿ. ಅಂದರೆ ನನ್ನ ಹೆಸರು ಇರುತ್ತಲ್ಲ, ನನ್ನ ಹೆಸರು ಫೋಟೋ ಎಲ್ಲ ಇರುತ್ತಲ್ವ, ವನಜಾಕ್ಷಿ ಕ್ರಿಯೇಷನ್ಸ್ ಅಂತ, ಅದನ್ನು ಪ್ರೆಸ್ ಮಾಡಿದ್ರೆ ಮತ್ತು ವಿಡಿಯೋಗಳಿಗೆ ಹೋದರೆ ಎಲ್ಲ ವಿಡಿಯೋಸು ನಾನು ಏನೆಲ್ಲ ಹಾಕಿದ್ದೀನಿ ಆ ವಿಡಿಯೋಸ್ ಎಲ್ಲನೂ ಬರ್ತವೆ. ಒಂದ್ಸಲಿ ಸರ್ಚ್ ಮಾಡಿ ನೋಡಿ. ಮತ್ತು ನೋಡಿ ಇವಾಗ ಅದಕ್ಕೆ ಬೇಕಾಗಿರೋದು ಹೆಸರುಬೇಳೆ ಪಾಯಸಕ್ಕೆ ಬೇಕಾಗಿರೋದನ್ನು ಎಲ್ಲ ಹಾಕಿ ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಥರ ಕುದಿಸ್ಕೊಂಡ್ರೆ ಅದರ ಒಂದು ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತಾಯಿದ್ರೆ ಸೂಪರಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಸ್ವೀಟ್ ಮಾಡಿರೋದು ಹಾಗೆ ಪೂಜೆನೂ ಮಾಡಿದ್ದೆ ಅಲ್ವಾ, ಸೊ ಹಾಗೆ ನೈವೇದ್ಯಕ್ಕೂ ಆಗುತ್ತೆ ದೇವ್ರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೈವೇದ್ಯಕ್ಕೂ ಇಟ್ಟೆ. ಮತ್ತು ಅವ್ರಿಗೂ ಕೊಟ್ಟಿದ್ದಾಯಿತು. ಮಕ್ಕಳು ಊಟ ಎಲ್ಲ ತಿಂದರು. ಬಿಸಿ ಬಿಸಿ ರಸಮು ಅನ್ನ ಎಲ್ಲನೂ ಈ ಥರ ಆಯಿತು ಫ್ರೆಂಡ್ಸ್. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ರೊಟೀನ್ ಯಾವ ಥರ ಇತ್ತು ಏನು ಅಂತ ತೋರಿಸ್ದೆ ಅಲ್ವಾ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ನೋಡ್ರಲ್ಲ, ಇದು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋದಲ್ಲಿ